ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 31. ಒಂದು ಕಡೆ ನಿಶ್ಚಿತಾರ್ಥ ಚೆನ್ನಾಗಿ ನಡೆದಿತ್ತು. ಮತ್ತೊಂದು ಕಡೆ ಅಮ್ಮ ಮಗಳು ಊರನ್ನೇ ಬಿಟ್ಟು ಹೊರಟಿದ್ದರು. ಬೆಂಜು, ಹೇಗಿತ್ತು ಸರ್ಪ್ರೈಸ್ ಎಂದಳು ವಿಶಿಷ್ಟ. ಇಬ್ಬರು ಟೆರೆಸ್ ಮೇಲೆ ಮಾತನಾಡುತ್ತಿದ್ದರು. ಇಷ್ಟ ಆಗಲಿಲ್ಲ ಎಂದ ಗಂಟು ಮುಗ ಹಾಕಿಕೊಂಡು. ಯಾಕೆ? ನೀನು ನನ್ನೆದುರು ಮಾತ್ರ ಮಂಡಿಯೂರಿದ್ದೆ, ಆದರೆ ನಾನು ಎಲ್ಲರ ಎದುರು ಮಂಡಿಯೂರಿ ಪ್ರಪೋಸ್ ಮಾಡಿದ್ದೀನಿ ಎಂದಳು ಮುಖ ಊದಿಸಿಕೊಂಡು. ಅಂದರೆ ನೀನು ಕಾಂಪಿಟೇಷನ್ಗೆ ನಾನು ಪ್ರಪೋಸ್ ಮಾಡಿದೆ ಅಂತ ನೀನು ಪ್ರಪೋಸ್ ಮಾಡಿದ್ದಾ? ಪ್ರೀತಿಯಿಂದ ಅಲ್ವಾ ಎಂದ ಕಣ್ಣು ಸಂಕುಚಿಸೆ. ನೋಡು ನೋಡು, ನಾನು ಹೇಳಿರೋದು ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಎಂದಳು ತಾನು ಸೊಂಟದ ಮೇಲೆ ಕೈ ಇಟ್ಟು. ನೀನು ಹೇಳಿದ್ದರ ಅರ್ಥ ಅದೇ ಎಂದ ಅವನು ಮೂತಿ ತಿರುವೆ. ಹೌದೌದು, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ ಎಂದವಳು. ಬಾಯ್ ಎಂದು ಅಲ್ಲಿಂದ ಹೊರಡುವಾಗ ಅವಳ ಕೈ ಹಿಡಿದ ಋಷಭ್. ಇವಾಗ ಇಬ್ಬರದು ತಪ್ಪಿದೆ ಆಯ್ತಾ, ಸೊ ಎನಫ್ ಎಂದ ನಗುತ್ತಾ. ನಗ್ಬೇಡ ನೀನು ಎಂದಳು ಕಣ್ಣು ಸಂಕುಚಿಸಿ. ಸರಿ ಸರಿ ನಗಲ್ಲ ಹೇಳು ಎಂದ ತುಟಿ ಬಂಧಿಸಿ. ಹೋಗೋ ಹೋಗೋ ಬೆಂಜು, ನಿನ್ ಬೇಡ ನನಗೆ ಎಂದು ಅವನೆದೆಗೆ ಗುದ್ದಿದಳು. ಅಬ್ಬಾ, ಇಷ್ಟು ಜೋರಾಗಿ ಏನೇ ಹೊಡೆಯೋದು ಎಂದ ನಾಟಕೀಯವಾಗಿ ಎದೆಯ ಉಜ್ಜಿಕೊಳ್ಳುತ್ತಾ. ಡವ್ ಮಾಡಬೇಡ, ಅಷ್ಟೇನು ಗಟ್ಟಿಯಾಗಿ ನಾನು ಹೊಡೆದಿಲ್ಲ ಎಂದಳು ಮತ್ತು ಮುದ್ದಾಗಿ ಮುಖ ಊದಿಸಿಕೊಂಡು. ಹೋ ಹೈಸಿ ಎಂದವ ನಗುತ್ತಾ. ನೀನು ಪ್ರಪೋಸ್ ಮಾಡಿದ್ದು ಇಷ್ಟ ಆಯಿತು, ಆದರೆ ನಿನ್ನ ಡ್ಯಾಡಿಗೆ ಮೊದಲು ಪ್ರಪೋಸ್ ಮಾಡಿದ್ದು ಎಂದು ಮಾತು ನಿಲ್ಲಿಸಿ ಅವಳ ಎರಡು ಕೈ ಹಿಡಿದು ತುಂಬ ಇಷ್ಟ ಆಯಿತು ಎಂದ ಕೈಗಳ ಮೇಲೆ ಚುಂಬಿಸಿ. ಹೋ ಥ್ಯಾಂಕ್ ಯು ಎಂದು ಅವನೆದೆಗೆ ಒರಗಿದ್ಲು. ನನಗಂತೂ ತುಂಬ ಖುಷಿ ಆಗ್ತಿದೆ. ನಾನು ಇಲ್ಲಿಯವರೆಗೂ ನಿನ್ನ ಮೇಲೆ ಕೋಪ ಮಾಡಿಕೊಂಡಿದ್ದೆ, ಬಟ್ ಈಗ ನಮ್ಮ ಮದುವೆ ಅರ್ಧ ಆಗೋಯ್ತು ಅಂತ ಖುಷಿ ಆಗ್ತಿದೆ ಎಂದ ಅವಳ ಬಿಗಿದಬ್ಬಿ. ಹೌದು, ನನಗೂ ಗೊತ್ತು ನೀನು ಕೋಪ ಮಾಡಿಕೊಂಡಿದ್ದೆ ಅಂತ, ಅದಕ್ಕೆ ಸರ್ಪ್ರೈಸ್ ಕೊಟ್ಟಿದ್ದು ಎಂದಾಗ ನಸು ನಕ್ಕ. ಮನೆಯವರ ಒಪ್ಪಿಗೆಯ ಜೊತೆ ಮನದ ಪ್ರೀತಿಯ ಮುಕ್ತವಾಗಿ ಹೇಳಿಕೊಂಡ ಮೇಲೆ ಏನಿದೆ, ಇಬ್ಬರೂ ನೂರಾರು ಕನಸು ಕಟ್ಟಿ ಆಕಾಶದಲ್ಲಿ ತೇಲಾಡುತ್ತಿದ್ದಾರೆ. ಬಂದಿದ್ದ ಬಂಧುಗಳ ಉಪಚರಿಸುವಲ್ಲಿ ತೊಡಗಿದ್ದರು ಮೈಥಿಲಿ ವಸಿಷ್ಠ. ಇಬ್ಬರಿಗೂ ತುಂಬ ಖುಷಿಯಿತ್ತು. ಮಗಳು ಮಗನ ಜೀವನ ಒಂದು ಹಂತಕ್ಕೆ ಬಂದಿದೆ ಎಂದು. ಮೈತು, ನಾನಿಲ್ಲಿ ನೋಡ್ಕೋತೀನಿ, ನೀನು ಹೋಗಿ ನಿಧಿ ಮತ್ತು ಸುಮನ್ ಅವರು ಎಲ್ಲಿದ್ದಾರೆ ನೋಡು, ಇವತ್ತೇ ವಿಷಯ ಮಾತಾಡಿ ಬಿಡೋಣ, ಅವರು ಒಪ್ಪಿದರೆ ಅನೌನ್ಸ್ಮೆಂಟ್ ಕೂಡ ಮಾಡೋಣ ಎಂದರು ವಸಿಷ್ಠ. ಓಕೆ ವಸಿ ಎಂದು ನಿಧಿಯ ಹುಡುಕತೊಡಗಿದ್ರು ಮೈಥಿಲಿ. ಎಲ್ಲ ಕಡೆಯೂ ನೋಡಿದರು, ಅವಳ ಸುಳಿವಿಲ್ಲ. ಸುಮನ ಅವರು ಕಾಣಲಿಲ್ಲ. ಆಗಲೇ ಕಣ್ಣಿಗೆ ಬಿದ್ದ ಮಗನ ನೋಡಿ ಅತ್ತ ಬಂದವರು. ಗುಂಡಣ್ಣ, ಎಷ್ಟೊತ್ತಾಯಿತು ನಿನ್ನ ಹುಡುಕ್ತಿದ್ದೆ, ಎಲ್ಲಿದ್ದೆ ನೀನು, ನಿಧಿಯಲ್ಲಿ ಎಂದರು ಮೈಥಿಲಿ ವೈಭವ್ ಬಳಿ. ಇಲ್ಲೇ ಇದ್ದೆಮ್ಮ, ಕೇಟರಿಂಗ್ ಬಳಿ ಎಂದವ ನಿಧಿಯ ಬಗೆಗಿನ ಮಾತು ಕೇಳಿಯೇ ಇಲ್ಲವೆಂಬಂತೆ ನಟಿಸಿದ. ಹಾಂ ಸರಿ, ನಿಧಿಯಲ್ಲಿ ಸುಮನ ಅವರ ಬಳಿ ಮಾತಾಡಿ ಇವತ್ತೇ ನಿಮ್ಮ ಮದುವೆ ಅನೌನ್ಸ್ಮೆಂಟ್ ಕೂಡ ಮಾಡೋಣ, ನಿಮಗೂ ಫ್ರೀಡಮ್ ಸಿಗುತ್ತೆ ಎಂದಾಗ ಖುಷಿಯಾದವ. ನಿಜಾನ ಮಾಮ್, ನಿನ್ನ ಗಂಡ ಒಪ್ಪಿದ್ರಾ ಎಂದಾಗ ಅವನ ಮೊಗಸವರಿ. ಅವರೇ ಪ್ಲ್ಯಾನ್ ಮಾಡಿ ಹೇಳಿದ್ದು, ಹೋಗು ಅವರ ಕರೆದುಕೊಂಡು ಬಾ ಎಂದರು. ಅವರಿಗೇನು ಗೊತ್ತು, ಅದಾಗಲೇ ಅವರಿದ್ದ ಬಸ್ ತಲುಪಬೇಕಾದ ಜಾಗದಲ್ಲಿದೆ ಎಂದು. ಓಕೆಮ್ಮ, ಹಾಲ್ ಬಳಿ ಇರು, ಸಿಕ್ಕರೆ ಅವರನ್ನು ಇಲ್ಲೇ ಕೂರಿಸಿ ನಿನ್ನ ಕರಿತೀನಿ ಎಂದವ ಎಲ್ಲ ಕಡೆಗೂ ನೋಡತೊಡಗಿದ. ಪಾಪ, ಅಲ್ಲಿದ್ದರಲ್ಲವೇ ಅವರು ಕಾಣುವುದು. ಇವಳಲ್ಲಿ ಹೋದ್ಲು, ನಾನ್ಸೆನ್ಸ್, ಯಾವಾಗ ನೋಡಿದರೂ ಇದೇ ಆಯಿತು ಇವಳದ್ದು ಎಂದು ಗೊಣಗುತ್ತಾ ನಡೆದ. ಕಾಲ್ ಮಾಡ್ತೀನಿ ಎಂದವ ಗಾರ್ಡನಲ್ಲಿ ನಿಂತು ಫೋನ್ ಮಾಡಿದ. ಸ್ವಿಚ್ ಆಫ್ ಆಗಿತ್ತು. ಥೂ ಇವಳೊಂದು ಎಂದು ಅವಳ ಫೋಟೋ ನೋಡಿ ಗೊಣಗುವಾಗ, ಏನಪ್ಪ ವೈಭವ್, ಏನು ಸಮಾಚಾರ, ನಿಂದು ಯಾವಾಗ ಎಂಗೇಜ್ಮೆಂಟ್ ಎಂದು ಬಂದ ಅವನ ಹಳೆಯ ಫ್ರೆಂಡ್ ಒಬ್ಬ. ಹಾಂ ಶೀಘ್ರದಲ್ಲಿ ಎಂದ ಅತ್ತಿತ್ತ ನೋಡುತ್ತಾ. ಫೋನಿನಲ್ಲಿ ಅವಳ ಫೋಟೋ ಕಾಣುತ್ತಿತ್ತು. ಇವಳು ಯಾರು ಎಂದರು ಫೋನ್ ನೋಡಿ. ತಕ್ಷಣ ಆಫ್ ಮಾಡಿದ. ನನ್ನ ರಿಲೇಟಿವ್ ಎಂದ ಹುಸಿ ನಗುತ್ತಾ. ಹೋ, ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಆದರೆ ಇವಳಮ್ಮ ಮಾತ್ರ ಇವಳನ್ನು ಬಿರುಸಾಗಿ ಕರೆದುಕೊಂಡು ಹೋದರು, ಅಳ್ತಿದ್ಲು ಎಂದಾಗ ಆಶ್ಚರ್ಯದಿಂದ ಕಣ್ಣು ಸಂಕುಚಿಸಿ ಅವನತ್ತ ನೋಡಿದ. ಹೌದು, ಅವಳು ಏನೇನೋ ಅಂತಿದ್ಲು, ಅಮ್ಮ ಕೋಪ ಮಾಡಿಕೊಂಡು ಕರೆದುಕೊಂಡು ಹೋದರು, ನಾನು ಓಡಿದೆ ಆದರೆ ಸಿಗಲಿಲ್ಲ, ಯಾರಿಗೂ ಇಲ್ಲದ್ದು ನನಗೆ ಯಾಕೆ ಅಂತ ಸುಮ್ಮನಾದೆ ಎಂದಾಗ ಭಯಕ್ಕೆ ಅವನಿದೆ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿದ. ಕಷ್ಟಪಟ್ಟು ಪ್ರೀತಿ ಪಡೆಯುವನದ್ದಲ್ಲವೇ, ಇರು ಬಂದೆ ಎಂದು ಓಡಿದರೆ ಕಣ್ಣು ಸಂಕುಚಿಸಿ ನಡೆದ ಅವನ ಗೆಳೆಯ. ಶಿಟ್, ಅಂದರೆ ಆಂಟಿಗೇನೋ ಗೊತ್ತಾಗಿದೆ, ಅದಕ್ಕೆ ಅವಳನ್ನು ಆ ರೀತಿ ಎಳೆದುಕೊಂಡು ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ನಿಧಿ ಅಳೋ ಥರ ಏನಾಗೋಕ್ಕೆ ಸಾಧ್ಯ ಎಂದು ಕಾರು ಓಡಿಸುವಾಗ ನಿಧಿಯ ಅಳು ಮುಖ ಕಂಡಂತಾಯಿತು ಕನ್ನಡಿಗೆಲೆ.
ಥೋ ಇವಳಿದು ಇದೇ ಆಯಿತು, ಬರೀ ಅಳೋದು 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 ಎಂದು ವೇಗವಾಗಿ ಬಂದವ ಅವರ ಮನೆ ಮುಂದೆ ಕಾರ್ ನಿಲ್ಲಿಸಿದ. ಆದರೆ ಬೀಗ ಹಾಕಿದ್ದು ನೋಡಿ ಕೋಪಗೊಂಡವ ಇನ್ನೆಲ್ಲಿಗೆ ಹೋದ್ರು ಇವರು ಎಂದುವಾಗ ಪಕ್ಕದ ಮನೆಯವರು ಕಾಣಲು ಅತ್ತ ಹೋಗಿ ವಿಚಾರಿಸಿದ. ಇಲ್ಲಪ್ಪ, ಆವಾಗಲೇ ಬಂದು ಕೀ ಕೊಟ್ಟು ಬಾಡಿಗೆ ಕೊಟ್ಟು ಹೊರಟು ಹೋದರು. ಆ ಹುಡುಗಿ ಬೇಜಾರಾಗಿತ್ತೋ ಯಾಕೆ ಏನೂ ಹೇಳಿಲ್ಲ. ಒಳ್ಳೆಯವರೇ, ಆ ಹುಡುಗಿನೂ ಒಳ್ಳೆದೆ, ಆದರೆ ಒಳಗೆ ಏನು ನಡೆಸಿದ್ರು ಎಂದಾಗ ಕೋಪ ಬಂದರು ತಡೆದವ. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಿ, ಮತ್ತೆಲ್ಲಿಗೆ ಹೋದ್ರು ಗೊತ್ತಾ ಎಂದ ಗಡುಸಾಗಿ ಹೇಳಿದಾಗ ಭಯದಿ ತಲೆ ಆಡಿಸಿದ್ಲು ಆಕೆ. ಮನೆ ಖಾಲಿ ಮಾಡ್ಕೊಂಡು ಹೋಗುವಂಥದ್ದು ಏನಾಗಿದೆ ಅವರಿಗೆ ಎಂದು ಕಾರ್ ಬಳಿ ನಿಂತವ ಮುಂದೆ ಎಲ್ಲಿಗೆ ಹೋಗುವುದು ಎಂದು ಅಣೆ ತಿಡಿಕೊಂಡಾಗ ಅವನಿಗೆ ಮೈಥಿಲಿ ಅವರಿಂದ ಕರೆ ಬಂದಿತ್ತು. ಹಾಮ ಎಂದ ಬೇಸರದಿಂದ. ಅವನ ಧ್ವನಿಯಲ್ಲಿ ನೋವು ಗುರುತಿಸಿ, ಏನಾಯಿತು ಗುಂಡಣ್ಣ, ನಿಧಿಯಲ್ಲಿ ಎಂದಾಗ ನಡೆದುದ ತಿಳಿಸಿದವ. ನೀವು ವರಿ ಮಾಡಬೇಡಿಮಾ, ನಾನು ಹುಡುಕ್ತೀನಿ ಎಂದ ಭರವಸೆಯಿಂದ. ನಿನ್ನ ಪಪ್ಪಗೆ ಹೇಳಿದರೆ ಬೇಗ ಹುಡುಕ್ಸ್ತಾರೆ ಕಣೋ, ಇವೆಲ್ಲ ಅವರಿಗೆ ಬೇಗ ಗೊತ್ತಾಗುತ್ತೆ ಎಂದರು ಮೈಥಿಲಿ ಗಂಡನ ಪರವಾಗಿ. ಮಾಮ್, ಡ್ಯಾಡ್ ಮಾಡೋದೇ ನಾನು ಮಾಡೋದು. ಒಂದು ಕೆಲಸ ಪ್ರೈವೇಟ್ ಡಿಟೌಟ್ಗೆ ಒಪ್ಸೋದು. ಇವಾಗ ಡ್ಯಾಡ್ ಟೆನ್ಷನ್ ತೊಗೊಳ್ಳೋದು ಬೇಡ, ನಾನೇ ಅದನ್ನು ಮಾಡ್ತೀನಿ, ನೀವು ಗೆಸ್ಟ್ ನೋಡ್ಕೊಳ್ಳಿ ಎಂದು ಭರವಸೆ ಇಟ್ಟ. ಸರಿ ಕಣೋ, ಹುಷಾರು ಪಾಪ ಅವಳು ಎಂದರು ಆತಂಕದಿಂದಲೇ. ನೀನು ವರಿ ಮಾಡಬೇಡಮ್ಮ, ನಿಮಗೆ BP ರೈಸ್ ಆಗುತ್ತೆ ಎಂದಾಗ ಮಗನ ಪ್ರೀತಿಗೆ ಮನ ತುಂಬಿಕೊಂಡವರು, ಸರಿ ಬೇಗ ಬಾ ಕಾಯ್ತಿರ್ತೀನಿ ಎಂದಾಗ ನಕ್ಕವ. ಹೂಮಾ ಎಂದು ಕರೆ ತುಂಡರಿಸಿದವ ತಕ್ಷಣ ತನ್ನನ್ನು ಪ್ರೈವೇಟ್ ಡಿಟೆಕ್ಟಿವ್ ಯಶವಂತ್ಗೆ ಕಾಲ್ ಮಾಡಿದ್ದ. ಅಂಕಲ್, ಈ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಬಾಸ್ಗೆ ತಿಳಿಬಾರ್ದು, ಆ್ಯಂಡ್ ಇನ್ನರ್ಧ ಗಂಟೆಯಲ್ಲಿ ಅವರು ಯಾವ ಜಾಗದಲ್ಲಿದ್ದಾರೆ ಅಂತ ನನಗೆ ತಿಳಿಬೇಕು ಎಂದಾಗ ಒಪ್ಪಿದ ಯಶವಂತ್ ಅವರು. ನಿನ್ನಪ್ಪ ನನ್ನ ಅವರಿಗೆ ಅಂತಾನೆ ಫಿಕ್ಸ್ ಮಾಡಿಕೊಂಡಿದ್ರು, ಈಗ ನೀನಾ ಸರಿ ಎಂದು ನಕ್ಕು ಕರೆ ತುಂಡಿಸಿದವರು ತಮ್ಮ ಕೆಲಸದಲ್ಲಿ ತೊಡಗಿದ್ದರು. ಇವತ್ತು ನನ್ನ ಕೈಗೆ ಸಿಗು ಆಗಿದೆ ಕಣೆ ನಿಂಗೆ ಎಂದು ಕೋಪದಿ ಬುಸುಗುಟ್ಟುತ್ತಾ ತಾನು ಸುಮ್ಮನೆ ಕೂರದೆ ಒಂದೆರಡು ಆಟೋ ಸ್ಟ್ಯಾಂಡ್ ಬಸ್ ಸ್ಟಾಪ್ ಬಳಿ ವಿಚಾರಿಸಿದ. ಅಷ್ಟರಲ್ಲಿ ಯಶವಂತ್ ಅವರ ಫೋನ್ ಕರೆ ಬರಲು ಸ್ವೀಕರಿಸಿ ಕಿವಿಗಿಟ್ಟುಕೊಂಡ. ಹಲೋ, ಹೇಳಿ ಅಂಕಲ್, ಎಲ್ಲಿದ್ದಾಳೆ ಎಂದ ಅವರು ಮಾತನಾಡುವ ಮುನ್ನವೇ. ಅಷ್ಟೊಂದು ನಂಬಿಕೆನಾ ನನ್ನ ಮೇಲೆ ಎಂದು ನಕ್ಕರು ಅವರು. ಅಂಕಲ್ ಪ್ಲೀಸ್ ಬೇಗ ಹೇಳಿ ಎಂದ ಅವಸರ ತೋರಿ. ಹಾಂ, ಅವರು ಇವಾಗ ಬೆಂಗಳೂರಿನ ಆಚೆ ಇರೋ ಚಿಕ್ಕ ಹಳ್ಳಿಯಲ್ಲಿದ್ದಾರೆ. ಇವಾಗ ನೀನಿರೋ ಜಾಗದಿಂದ 2ರಿಂದ 3 ಗಂಟೆ ಜರ್ನಿ. ಕಾರಲ್ಲಿ ಹೋದರೆ 1 ಅವರಲ್ಲಿ ಮುಟ್ಬೋದು. ಮತ್ತು ಅವರಿರೋದು ಅವರದೇ ಮನೆ ಅನ್ನೋ ನ್ಯೂಸ್ ಸಿಕ್ಕಿದೆ. ಬಟ್ ಅದನ್ನು 5-6 ವರ್ಷಗಳ ಹಿಂದೆ ಮಾರಿದ್ರು ಅಂತೆ. ಇಷ್ಟು ನನ್ನ ಕೈಲಿ ಆಗಿದ್ದು, ಮುಂದಿನದು ನಾನು ಮಾಡ್ಲಾ ನೀನೇ ನೋಡ್ಕೋತೀಯಾ ಎಂದರು ನಗುತ್ತಾ. ಸಾಕು ಅಂಕಲ್, ತುಂಬ ಥ್ಯಾಂಕ್ಸ್. ಅಡ್ರೆಸ್ ಮೆಸೇಜ್ ಮಾಡಿ ಮತ್ತೇನಾದರೂ ಬೇಕಿದ್ರೆ ಕಾಲ್ ಮಾಡ್ತೀನಿ ಎಂದವ ಕಾರ್ ಅವರು ಹೇಳಿದ ಜಾಗದತ್ತ ತಿರುಗಿಸಿದ. ಬಸ್ ಹಿಡಿದು ಸುತ್ತಲೂ ನೋಡಿದ್ಲು ನಿಧಿ. ಅವಳು ಚಿಕ್ಕವಳಿದ್ದಾಗ ಇದ್ದ ಹಳ್ಳಿಯದು. ಸುಮಾರು 15 ವರ್ಷ ಅಲ್ಲೇ ಜೀವನ ಕಟ್ಟಿಕೊಂಡಿದ್ದ ಸುಮನ ಅವರು ಮಗಳಿಗೆ ತಿಳುವಳಿಕೆ ಬಂದ ಮೇಲೆ ಬೆಂಗಳೂರಿಗೆ ಬಂದಿದ್ರು. ಅವರ ಗತ ಜೀವನ ಅವಳಿಗೆ ನೋವು ಮಾಡಬಾರದೆಂದು. ಸುಮವ್ವ, ಏನು ದಿಢೀರಾಗಿ ಬಂದಿದ್ದೀರಾ ಮಗಳ ಎಂದು ಕೇಳಿದರು ಅವರ ಆತ್ಮೀಯರೊಬ್ಬರು. ಹೌದು ಅಣ್ಣ, ನಮಗೆ ಒಂದು ಮನೆ ಬೇಕಿತ್ತು ಉಳ್ಕೊಳ್ಳೋಕೆ ಎಂದರು ಸುಮನ ಅವರ ಬೇಡಿ. ಯಾರ್ದು ಯಾಕಮ್ಮ, ನಿನ್ನ ಮನೇಲೇ ಮೇಲಿನ ಜಾಗ ಖಾಲಿ ಇದೆ, ಈಗ ಅಲ್ಲಿ ಬೇರೆಯವರಿದ್ದಾರೆ, ನನಗೆ ಹೇಳಿದರು ಬಾ ಅದನ್ನೇ ಕೊಡಿಸ್ತೀನಿ ಎಂದು ಕರೆದುಕೊಂಡು ಹೋದವರು ಅವರದೇ ಮನೆಯ ಮೇಲಿನ ರೂಮ್ ಅವರಿಗೆ ಬಾಡಿಗೆ ಕೊಡಿಸಿದ್ರು. ಥ್ಯಾಂಕ್ ಯು ಅಣ್ಣ ಎಂದು ಕೈ ಮುಗಿದು ಬಾಗಿಲು ತೆಗೆದರು ಸುಮನ. ಬಹು ಕಷ್ಟಪಟ್ಟು ಕಟ್ಟಿದ್ದ ಮನೆಯನ್ನು ಹಣಕ್ಕಾಗಿ ಮಾರಿದ್ರು. ನಿಧಿ, ಸ್ವಲ್ಪ ಕ್ಲೀನ್ ಮಾಡೋಣ, ಆಮೇಲೆ ರೆಸ್ಟ್ ಮಾಡೋಣ ಎಂದರು ಮಗಳ ಕಡೆ ತಿರುಗಿ. ಪೂರ್ತಿ ಮೌನವ ತಾಡಿದ್ಲು ಅವಳು. ಹಾಂ ಅಮ್ಮ, ನೀನು ರೆಸ್ಟ್ ಮಾಡು, ನಾನು ಮಾಡ್ತೀನಿ ಎಂದು ಎಲ್ಲ ಕ್ಲೀನ್ ಮಾಡಿದ್ಲು. ಪಕ್ಕದಲ್ಲಿ ಇದ್ದ ಹೋಟೆಲಿಂದ ಊಟ ಕಟ್ಟಿಸಿಕೊಂಡು ಬಂದು, ಅಮ್ಮ ನೀನು ಮಧ್ಯಾಹ್ನ ಏನೂ ತಿಂದಿಲ್ಲ, ಆಗಲೇ ಟೈಮ್ ಆಗಿದೆ, ಮಾತ್ರೆ ತಗೋಬೇಕಲ್ವಾ ಎಂದು ಅವರ ಮುಂದೆ ತುತ್ತಿಟ್ಟಾಗ ಕಣ್ ತುಂಬಿಕೊಂಡು, ನನ್ನ ಕ್ಷಮಿಸಿಬಿಡೆ, ನಿನ್ನಾಸೆ ಕನಸುಗಳೆಲ್ಲ ನನ್ನ ಕೆಟ್ಟ ಹಣಬರದಿಂದ ಹಾಳಾದವು ಎಂದು ತಬ್ಬಲು. ಇರಲಿ ಅಮ್ಮ, ನನಗೇನು ಬೇಜಾರಿಲ್ಲ, ತಿನ್ನು ಎಂದು ತುತ್ತಿಟ್ಟಳು ನಗುಮುಖದಿ. ಅವರ ಊಟ ಮುಗಿದ ಮೇಲೆ ತನ್ನ ತಟ್ಟೆಗೂ ಬಡಿಸಿಕೊಂಡು ಮೊದಲ ತುತ್ತು ಬಾಯಿಗಿಡುವ ಮುನ್ನ ಬಾಗಿಲು ಬಡಿದ ಸದ್ದು ಕೇಳಿತ್ತು. ಕೈ ತೊಳೆದು ಬಾಗಿಲು ತೆಗೆದವಳ ಮುಂದೆ ಕೋಪವ ಹೊತ್ತು ನಿಂತಿದ್ದವ ಬೇರಾರು ಅಲ್ಲ, ಗರ್ವಿಷ್ಠನ ಮಗ, ಮಹಾನ್ ಗರ್ವಿಷ್ಠ. ವೈಭವ್ ಎಂದಳು ಅವನ ನೋಡಿ. ಖುಷಿ ದುಃಖ ಒಟ್ಟೊಟ್ಟಿಗೆ ಆಗಿದೆ. ತನ್ನನ್ನು ಅರಸಿ ಬಂದನೆಂದು ಖುಷಿ ಪಡಬೇಕೋ ಅಥವಾ ತಾನು ಅವನೊಟ್ಟಿಗೆ ಹೋಗಲಾಗದೆಂದು ದುಃಖ ಪಡಬೇಕೋ ಅರಿಯದೆ ತಡವರಿಸುತ್ತಿದ್ದಳು. ಏನು ವಾವಾ, ಯಾರನ್ನೇ ಕೇಳಿ ಬಂದೆ ನೀನು ಇಲ್ಲಿಗೆ? ಯಾರು ಪರ್ಮಿಷನ್ ಕೊಟ್ಟರು ನಿಂಗೆ ಇಲ್ಲಿಗೆ ಬರೋದಕ್ಕೆ? ಒಂದು ಮಾತು ಹೇಳದೆ ಹೇಗೆ ಬಂದೆ ನೀನು ಎಂದು ಕೋಪದೆ ಹಲ್ಕಚ್ಚೆ. ವೈಭವ್ ಅದು ಎಂದು ಕಣ್ತುಂಬಿಕೊಂಡಳು. ಒಳಗೆ ಸುಮನ ಅವರಿದ್ದಾರೆ. ಏನೊಂದು ಹೇಳಲಾಗದು, ಸುಮ್ಮನೆರಲು ಆಗದು. ಇನ್ನೂ ಅನ್ಯ ಮನಸ್ಸಿನಲ್ಲೇ ಇದ್ದವಳ ನೋಡಿ, ಏನದು? ತಗೋ ನಿನ್ನ ಲಗೇಜ್, ನನ್ನ ಜೊತೆ ಬರ್ತಾ ಇದ್ದೀರಾ ಅಷ್ಟೇ, ಇನ್ನೊಂದು ಮಾತು ಆಡೋ ಹಾಗಿಲ್ಲ ನೀನು ಎಂದು ಇನ್ನೂ ಕೋಪ ತೋರುತ್ತಲೆ. ಆದರೆ ಅವನ ಆದೇಶಕ್ಕೆ ಆವೇಶಕ್ಕೆ ಏನು ಹೇಳಬೇಕೋ ತೋಚದೆ ನಿಂತಿದ್ದವಳ ನೋಡಿ, ನಿಧಿ ಯಾರದು ಎಂದು ಬಂದರು ಸುಮನ ಆಚೆಗೆ.
ಕೋಪವನ್ನೇ ಹೊತ್ತು ನಿಂತಿದ್ದವನ ನೋಡಿ, ನೀನಾ, ಯಾಕೆ ಬಂದೆ ಎಂದರು ಮುಖ ಗಂಟು ಹಾಕಿ. ಅವರ ಮಾತಿಗೆ ಕೋಪ ಬಂದಿತ್ತು ಅವನಿಗೆ. ಆಂಟಿ, ನೀವು ಸಡನ್ನಾಗಿ ಹೇಳ್ದೆ ಕೇಳದೆ ಬಂದರೆ ನಾವೇನು ಅನ್ಕೋಬೇಕು? ನನ್ನ ಜೊತೆ ಬನ್ನಿ, ನಮ್ಮನೇಲಿ ಬೇಡ, ಅಟ್ಲೀಸ್ಟ್ ಅಲ್ಲೇ ಇರಿ ಎಂದ ಕೋಪವ ತಡೆದು. ಏನಾದರೂ ಯಾಕಪ್ಪ ಅನ್ಕೋಬೇಕು? ನಮ್ಮ ಜೀವನ ನಮ್ಮಿಷ್ಟ, ಇದರಲ್ಲಿ ನಿಮಗೆ ಹೇಳೋದೇನಿದೆ ಎಂದರು ಹೊರಟಾಗಿ. ಅವರ ಮಾತಿಗೆ ಕೋಪ ಏರುತ್ತಲೇ ಇದ್ದರೂ ತಡೆದವ. ಆಂಟಿ, ಅರ್ಥ ಮಾಡ್ಕೊಳ್ಳಿ, ಇಬ್ಬರೇ ಈ ಹಳ್ಳಿಯಲ್ಲಿ ಏನು ಮಾಡ್ತೀರಾ? ಅವಳು ಓದಿದಾಳೆ, ಒಳ್ಳೆ ಕೆಲಸ ಇದೆ, ಪ್ಲೀಸ್ ಅಲ್ಲಿಗೆ ಬನ್ನಿ, ಹಠ ಮಾಡಬೇಡಿ ಎಂದ ಬೇಡುತ್ತಲೇ. ವಸಿಷ್ಠರ ಕೋಪ ಇದ್ದರೂ ಮೈಥಿಲಿಯವರ ತಾಳ್ಮೆ ಇದೆ ಅವನಿಗೆ. ಇಲ್ಲ ಕಣಪ್ಪ, ನಾವು ನಿರ್ಧಾರ ಮಾಡಿ ಆಗಿದೆ, ಇಲ್ಲಿ ಎಲ್ಲವೂ ಸರಿಗಿದೆ. ಅಲ್ಲಿಗೆ ಬರೋದಕ್ಕೂ ಮುಂಚೆ ನಾನು ಇಲ್ಲೇ ಇದ್ದದ್ದು, ಇಲ್ಲಿಂದ ನಾನು ಬರೋದೇ ಇಲ್ಲ ಎಂದರು ದೃಢವಾಗಿ. ಅವರ ಮಾತಿಗೆ ಮಾತು ಕೊಡಲು ಇಚ್ಛಿಸದೆ ಗೊಂಬೆಯಂತೆ ನಿಂತಿದ್ದವಳ ನೋಡಿ, ನಿಧಿ, ನಿಂಗೇನೇ ಆಗಿದೆ? ಮುಚ್ಕೊಂಡು ನನ್ನ ಜೊತೆ ಬಾ. ಆಂಟಿಗೆ ಪರಿಸ್ಥಿತಿ ಗೊತ್ತಿಲ್ಲ, ನೀನಾದರೂ ಅರ್ಥ ಮಾಡ್ಕೊಂಡು ಬಾ, ಅವರಿಗೆ ಅರ್ಥ ಮಾಡಿಸು ಎಂದ ಕಣ್ಣಿನಲ್ಲಿ ಗದರುತ್ತಾ. ವೈಭವ್, ನನ್ನ ಜೊತೆ ಮಾತಾಡು, ಅವಳಿಗೆ ಏನು ಗೊತ್ತು? ನಾವು ಇಲ್ಲಿಗೂ ಬರ್ತಿಲ್ಲ ಅಷ್ಟೇ ಎಂದರು ಸುಮನ ತಮ್ಮದೇ ಹಠ ಎಂಬದ್ದೆ. ಆಂಟಿ, ನಾನು ಹೇಳೋದು ಕೇಳಿ, ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಎಂದ ಕೊನೆಯ ಅಸ್ತ್ರ ಬಳಸಿ. ನಂಗೆ ಗೊತ್ತು, ಆದರೆ ನನಗೆ ಈ ಸಂಬಂಧ ಇಷ್ಟ ಇಲ್ಲ, ನೀನು ಹೋಗು ಇಲ್ಲಿಂದ, ಇನ್ಮುಂದೆ ಅವಳಕ್ಕೆ ನೋಡೋದಕ್ಕೂ ಬರಬೇಡ ಎಂದಾಗ ಕಣ್ಣರಳಿಸಿ ನಿಧಿಯ ನೋಡಿದ. ವೈಭವ್, ಪ್ಲೀಸ್ ಹೊರಟು ಹೋಗು ಎಂದು ಕೈ ಮುಗಿದ್ಲು ಅವನಿಗೆ. ಅವಳಿಗೀಗ ಬೇರೆ ದಾರಿ ಇಲ್ಲ, ಅಮ್ಮನೇ ಮೊದಲ ಆದ್ಯತೆ ಅವಳಿಗೆ. ಯಾಕೆ ಹೋಗಬೇಕು? ನನ್ನ ಪ್ರೀತಿ ಮಾಡ್ತಿದೀಯ ತಾನೆ? ಅದನ್ನು ಇವತ್ತು ಡ್ಯಾಡ್ ಮಾತಾಡೋರಿದ್ರು, ಅಷ್ಟರಲ್ಲಿ ಏನಾಯಿತು ನಿನಗೆ ಎಂದ ಹಲ್ಕಚ್ಚಿ. ಯಾಕೆ? ಏನು ಕೇಳಬೇಡ, ನೀನೇ ಹೇಳಿದೆ ಅಲ್ವಾ ಇದು ಅಟ್ರಾಕ್ಷನ್ ಅಂತ, ಪ್ಲೀಸ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊ, ನಾನು ನಿನಗೆ ಸರಿಯಲ್ಲ ಎಂದಾಗ ಉರಿದು ಹೋಗಿತ್ತು ಅವನಿಗೆ. ಏನು, ಮದುವೆ ಮಾಡ್ಕೋಬೇಕಾ? ಅದಕ್ಕೆ ನಿನ್ನನ್ನು ಅಲ್ಲಿಂದ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದ ಎಂದ ಇನ್ನೂ ಕೋಪ ಏರಿಸಿಕೊಂಡು. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊ ಎಂದರೂ ಅವನ ಹಠ ನಿಲ್ಲದೆ ಹೋದಾಗ. ನನಗೆ ನೀನು ಇಷ್ಟ ಇಲ್ಲ, ನಾನು ಯಾವತ್ತೂ ನಿನಗೆ ಲವ್ ಯು ಹೇಳೇ ಇಲ್ಲ, ಹೋಗು, ನನಗೆ ನೀನು ಇಷ್ಟ ಇಲ್ಲ ಎಂದಳು ಜೋರಾಗಿ ಅರಚಿ. ಏನಂದೆ ಎಂದ ಅವನು ಅಷ್ಟೇ ಕೋಪದೆ. ನಿನ್ನ ಮೇಲೆ ಪ್ರೀತಿ ಇಲ್ಲ, ನೀನು ನಂಗೆ ಬೇಡ, ನೀನು ಇಷ್ಟ ಇಲ್ಲ ಎಂದಳು ಅಲುತ್ತಲೆ. ನೋವನ್ನು ಇನ್ನೂ ಬಚ್ಚಿಡಲು ಆಗಲಿಲ್ಲ ಅವಳಿಗೆ. ಇವಾಗಾದರೂ ಅರ್ಥ ಆಯ್ತಲ್ಲಪ್ಪ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಹೋಗಿಬಿಡು, ಹೋಗು ಎಂದರು ಸುಮನ ಅವರಿಬ್ಬರ ಮಾತು ಕೇಳಿ. ಆಂಟಿ, ಇವಳು ಸುಳ್ಳು ಹೇಳ್ತಿದ್ದಾಳೆ, ಇವಳಿಗೂ ನಾನಂದ್ರೆ ಇಷ್ಟ, ಅಷ್ಟಿಲ್ಲದೆ ನಮ್ಮ ಮನೆಯಲ್ಲಿ ಇರೋಕೊಪ್ತಾಳಾ ಎಂದ ಅವಳ ಮೇಲೆ ಕೋಪ ಇದ್ದರೂ ತೋರಿಸಿಕೊಡದೆ. ಇಲ್ಲಪ್ಪ, ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಮೊನ್ನೆ ಒಂದು ಹುಡುಗನ ಕಡೆಯವ್ರು ಕೇಳಿದ್ರು, ಹಾಸ್ಪಿಟಲಲ್ಲಿ ಇವಳ ನೋಡಿ ನನ್ನ ಬಳಿ ಮಾತಾಡಿದರು, ಅವರು ಇದೇ ಹಳ್ಳಿಯಲ್ಲಿ ಇರೋದು, ಅದಕ್ಕೆ ನಾವಿಲ್ಲಿಗೆ ಬಂದ್ವಿ ಎಂದು ತಕ್ಷಣಕ್ಕೆ ಬಾಯಿಗೆ ಬಂದ ಸುಳ್ಳು ಒದರಿದ್ರು ಸುಮನ. ತಮ್ಮ ಮಗಳ ಭವಿಷ್ಯದ ಮೇಲೆ ಆ ಮಾತು ಎಷ್ಟು ಪರಿಣಾಮಕಾರಿ ಆಗುತ್ತದೆ ಎಂದು ತಿಳಿಯದೆ. ಹೌದಾ ಎಂಬಂತೆ ಅವಳನ್ನು ನೋಡಿದ. ಕಣ್ಣಲ್ಲಿ ನೀರು ಸುರಿಸುತ್ತಾ ನಿಂತಿದ್ಲಷ್ಟೆ. ಆಂಟಿ, ಹಾಗಾದ್ರೆ ಇದಕ್ಕೇನು ಹೇಳ್ತೀರಾ ಎಂದು ಇಬ್ಬರು ಸುತ್ತಾಡಿದ ಫೋಟೋ ತೋರಿದ. ಬೆಚ್ಚಿದಳು ನಿಧಿ ಅವನ ವರೆಸೆಗೆ. ತನ್ನಮ್ಮ ಎಲ್ಲಿ ತನ್ನ ಮೇಲೆ ತಪ್ಪು ತಿಳಿಯುವರೋ ಎಂದು. ವೈಭವ್, ಅದೆಲ್ಲ ಫ್ರೆಂಡ್ ಅಂತ ಜೊತೆಗೆ ಬಂದದ್ದು ಅಷ್ಟೇ ಎಂದು ತಡೆವರಿಸಿದವಳ ಕೆನ್ನೆಗೆ ಬೀಸಿ ಹೊಡೆದವ. ಮಾತಾಡಬೇಡ ನೀನು ಎಂದ ಕೋಪದಿ ಕೆನ್ನೆ ಹಿಡಿದು ಸುಮ್ಮನೆ ನಿಂತಿದ್ಲು. ಏನಂದೆ? ಪ್ರೀತಿ ಇಲ್ಲ, ನೀನು ಬೇಡ ಅಂತಾನ? ಯಾಕೆ? ಹೊಸದಾಗಿ ಸಿಕ್ಕವನು ನನಗಿಂತ ಚೆನ್ನಾಗಿದ್ದಾನ, ಹಣ ಮಾಡಿದಾನ ಎಂದಾಗ ಸುಮನ ಅವರಿಗೂ ಅವನ ಮೇಲೆ ಕೆಟ್ಟ ಭಾವನೆ ಮೂಡಿತ್ತು. ನಿನ್ನ ಮಾತು ಹಿಡಿತದಿರಲಿಲ್ಲ ವೈಭವ್ ಎಂದರು ಕೋಪದಿಂದ. ಇರಿ, ನನ್ನ ಮಾತು ಮುಗ್ದಿಲ್ಲ ಎಂದವ. ಆದರೆ ನನಗೆ ನೀನು ಬೇಕು, ನೀನು ಪ್ರೀತಿ ಮಾಡಿದ್ದೀನಿ ಅಂದರೆ ನೀನು ನನ್ನವಳೆ ಎಂದಾಗ ಅವಳ ಮನದ ಮೂಲೆಯಲ್ಲಿ ಆಸೆ ಚಿಗುರಿತಾದರೂ. ಇಲ್ಲ ವೈಭವ್, ನನಗೆ ನೀನು ಬೇಡ ಎಂದಾಗ ಹಿಂದೆ ಹೆಜ್ಜೆ ಇಟ್ಟವ. ಓಕೆ ಫೈನ್ ಎಂದು ಮತ್ತು ಒಂದು ಹೆಜ್ಜೆ ಸರಿದವ. ನಿನಗೆ ನಾನು ಬೇಡ ಅಲ್ವಾ ಎಂದಿದ್ದ ಕೊನೆಯ ಬಾರಿ. ಇಲ್ಲ ಎಂದಳು ಕಷ್ಟಪಟ್ಟು. ಎಂದವ ಏನೊಂದು ಮಾತಾಡಾದೆ ಅಲ್ಲಿಂದ ಹೊರಟ. ಭಯವಾಯಿತು ಅವಳಿಗೆ, ನೋವಾಯಿತು. ಕೋಪದಲ್ಲಿ ಅವ 100 ಬೈದಿದ್ದರೂ ಪರವಾಗಿಲ್ಲ, ಅವನು ಏನೊಂದು ಹೇಳಲಿಲ್ಲ, ಸುಮ್ಮನೆ ಹೋಗುತ್ತಿದ್ದನಲ್ಲ, ಅದೇ ಭಯ ಅವಳಿಗೆ. ವೈಭವ್ ಏನಾದರೂ ಮಾಡಿಕೊಂಡ್ರೆ ಎಂದು ಮನದಲ್ಲೇ ನುಡಿದು ಕಂಪಿಸಿದಳು. ಆದರೆ ಅವನ ಗುಣ ಅರಿತವಳು ಅವನು ಆ ಹೆಜ್ಜೆ ಇಡುವುದಿಲ್ಲ ಎಂದರಿತು ಸುಮ್ಮನೆ ನಿಂತಿದ್ಲು. ಆಯ್ತಲ್ಲ, ಹೋಗು, ಊಟ ಮಾಡು, ಅಲ್ಲಿ ಕಳೆದಿದ್ದ ಮರ್ಯಾದೆ ಇಲ್ಲಿ ತೆಗಿಬೇಡ. ಯಾರ್ಯಾರೋ ಬಂದು ಹೋದರೆ 100 ಮಾತಾಡ್ತಾರೆ, ಇದು ಹಳ್ಳಿ. ನಾನು ಸರಿತಾ ಮನೆಗೆ ಹೋಗಿ ಬರ್ತೀನಿ, ಅಲ್ಲಿ ತರಕಾರಿ ಇದ್ದರೆ ರಾತ್ರಿಗೆ ಅಡುಗೆ ಮಾಡೋಕೆ ಆಗುತ್ತೆ ಎಂದರು ಸುಮನ ಕೋಪದಿ. ಅವರ ಮಾತಿಗೆ ತಲೆ ತಗ್ಗಿಸಿ ಕೋಣೆಗೆ ನಡೆದ್ಲು. ಮನದ ನೋವು ಹೊರಹಾಕಲು ಅಳುತ್ತಾ ಬಿಕ್ಕಳಿಸುತ್ತಾ ಮೂಲೆ ಹಿಡಿದು ಕುಡಿತು ಬಿಟ್ಟಿತ್ತು ಆ ಜೀವ. ಐಮ್ ಸಾರಿ ವೈಭವ್, ನಿನ್ನೆಂದರೆ ನನಗೂ ಇಷ್ಟ ಅಲ್ಲ, ಪ್ರಾಣ. ಆದರೆ ಅಮ್ಮ ಅಂದರೆ ಜೀವ, ಅವರಿಲ್ಲದೆ ಇರೋಕ್ಕಾಗಲ್ಲ. ನನ್ನ ಇಷ್ಟ ವರ್ಷ ಬೆಳೆಸಿದ್ದಾರೆ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಈಗ ಅವರ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ ಕಣೋ ಎಂದು ಬಿಕ್ಕಳಿಸುತ್ತಾ ಉಳಿದು ಬಿಟ್ಟಳು ಅವಳು. ಅದೆಷ್ಟು ಹೊತ್ತು ಅತ್ತಳೋ ಏನೋ, ಕೊನೆಗೆ ಸೋತು ಸುಮ್ಮನೆ ಕುಳಿತು ಬಿಟ್ಲು. ನಿಧಿ ಎಂಬ ಜೋರು ಧ್ವನಿಗೆ ತಡಬಡಿಸಿ ಕಣ್ಣೀರು ತೊಡಿಕೊಂಡು ಓಡಿ ಬಂದ್ಲು ಆಚೆಗೆ. ಅದೇ ಕೋಪ, ಅದೇ ಗಂಭೀರ ಮುಖದಲ್ಲಿ ನಿಂತಿದ್ದ ವೈಭವ್. ಅವನು ನೋಡಿ ಈ ಬಾರಿ ಗಾಬರಿ ಆಯಿತು ಅವಳಿಗೆ.
ನಿನ್ನ ಜೊತೆ ಮಾತಾಡಬೇಕು ಎಂದವನೇ ಸೀದಾ ಬಾಗಿಲ ಬಳಿ ನಿಂತಿದ್ದವಳ ಬಳಿ ಬಂದು, ಏನಂದೆ ನೀನು? ನಿನಗೆ ನಾನು ಇಷ್ಟ ಇಲ್ವಾ ಎಂದ ಹಲ್ಕಜ್ಜೆ. ಇಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ ಎಂದಳು ಭಯಪಡುತ್ತಲೇ. ಅವನ ಕೋಪದ ಅರಿವಿದೆ ಅವಳಿಗೆ. ಇಲ್ಲ, ಈ ಮಾತನ್ನು ನಾನು ಪ್ರಪೋಸ್ ಮಾಡಿದಾಗಲೇ ಹೇಳಬೇಕಿತ್ತೋ? ನಾನು ನಮ್ಮ ಮನೆಗೆ ಕರೆದಾಗ ಹೇಳಬೇಕಿತ್ತೋ? ಎಲ್ಲರ ಮುಂದೆ ನಾನು ಮದುವೆ ಆಗೋ ಹುಡುಗಿ ಅಂತ ಹೇಳಿದಾಗ ಹೇಳಬೇಕಿತ್ತೋ ಎಂದ ಕೋಪದಿಂದಲೇ. ನಾನು ಹೇಳೋಕೆ ಪ್ರಯತ್ನ ಪಟ್ಟೆ ವೈಭವ್ ಎಂದಳು ಭಯದಿಂದ. ಪಟ್ಟೆ, ಆದರೆ ಹೇಳಲಿಲ್ಲ. ನೀನು ನನ್ನ ಪ್ರೀತಿ ಮಾಡಿದೀಯಾ ಅನ್ನೋ ಭ್ರಮೆಯಲ್ಲೇ ನಾನಿರಲಿ ಅಂತ ಅಲ್ವಾ ಎಂದ ಕೋಪದಿಂದ. ಇಲ್ಲ ವೈಭವ್, ಆ ಥರ ಅಲ್ಲ ಎಂದಳು ಅವನ ಬಳಿಗೆ ಒಂದು ಹೆಜ್ಜೆ ಇಟ್ಟು. ಮತ್ತಾವ ಥರ? ಇದೇ ಮಾತನ್ನು ನೀನು ಅವತ್ತು ಹೇಳಿದರೆ ಒಪ್ತಿದ್ದೆ ಕಣೆ ನಾನು. ಆದರೆ ಎಂದವ ಒಂದು ನಿಟ್ಟುಸಿರು ದಬ್ಬಿ, ಕೊನೆ ಮಾತು ನಿನಗೆ ನಾನು ಬೇಡವಾ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಸುಳ್ಳು ಹೇಳಲು ಧೈರ್ಯ ಬಾರದೆ ಅವನ ಕಣ್ಣೋಟ ತಪ್ಪಿಸಿದಳು ನಿಧಿ. ಹೇಳು, ಡು ಯು ಲವ್ ಮಿ ಆರ್ ನಾಟ್? ಸೆ ಎಸ್ ಆರ್ ನೋ ಎಂದ ಜೇಬಿನೊಳಗೆ ಕೈ ತೋರಿಸಿ. ನಿನಗೆ ನಾನು ಬೇಡ, ಆದರೆ ನನಗೆ ನೀನೇ ಬೇಕು ಎಂದವ ಜೇಬಲ್ಲಿದ್ದ ತಾಳಿ ತೆಗೆದು ಏನೊಂದು ಮಾತನಾಡದೆ ಅವಳ ಕೊರಳಿಗೆ 3 ಗಂಟು ಹಾಕಿಯೇ ಬಿಟ್ಟಿದ್ದ ವೈಭವ್. ನೋಡುವಷ್ಟರಲ್ಲಿ ವೈನಿಧಿ ಮಿಸಸ್ ವೈನಿಧಿ ವೈಭವ್ ಆಗಿದ್ಲು. ಕ್ಷಣದಲ್ಲಿ ಆದ ಘಟನೆಯ ಊಹಿಸಲು ಆಗದೆ, ಅರಗಿಸಿಕೊಳ್ಳಲು ಆಗದೆ ಶಿಲಿಯಂತೆ ನಿಂತವಳ ಮನದಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು. ಈಗ ಹೇಳು ನಾನು ಬೇಡ ಅಂತ, ಈಗ ಹೇಳು ಹೊರಟು ಹೋಗು ಅಂತ, ಈಗ ಹೇಳು ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೋ ಅಂತ ಎಂದವ ತನ್ನ ಜೇಬಿನಿಂದ ಕುಂಕುಮ ತೆಗೆದು ಅವಳ ಹಣೆಗೆ ಸಿಂಧೂರವಿಟ್ಟು, ಮಾಂಗಲ್ಯದಿಂದ ನಂಟಾಗಿದೆ, ಈ ನಂಟನ್ನು ಅದೇಗೆ ಮುರಿದು ಹೋಗ್ತೀಯೋ ನಾನು ನೋಡ್ತೀನಿ ಎಂದವ ತಾಳಿ ಕೈಯಲ್ಲಿ ಹಿಡಿದು, ನಿನ್ನ ಮಾಂಗಲ್ಯದೊಡೆಯ ನಾನು, ಮಾಂಗಲ್ಯದಿಂದ ನಂಟಾಗಿದೆ ಅಂತ ನನ್ನ ಜೊತೆ ಬರ್ತೀಯ ಅಲ್ವಾ ಎಂದು ವ್ಯಂಗ್ಯವಾಗಿ ಕೇಳಿದ್ದ. ಅವಳ ಉತ್ತರ ಮಾತ್ರ ಶೂನ್ಯ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಮದುವೆ ಮಾಡಿಸಿದ್ದೀನಿ, ಊಟ ಮಿಸ್ ಆಯಿತು ಅಂತ ಬೇಜಾರಾಗಬೇಡಿ, ಆದಷ್ಟು ಬೇಗ ಆಗ್ಸೋಣಂತ್ವೆ. ಧನ್ಯವಾದಗಳು.